ಹಲೋ ನಮಸ್ತೆ, ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು. ಇದು ರಿಪಬ್ಲಿಕ್ ಕನ್ನಡ. ನಾನು ರಮ್ಯಾ. ನಾನು ಶರತ್ ಹುಣಸೂರು. ಸಾಕಷ್ಟು ಸುದ್ದಿಗಳಿದ್ದಾವೆ, ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಒಂದೊಂದಾಗಿ ಇಡ್ತಾ ಹೋಗ್ತೀನಿ. ಮೊದಲಿಗೆ ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಫಾರ್ಮ್ ಹೌಸ್ಗೆ ಕಾವೇರಿ ನೀರು ಅಕ್ರಮ ಸರಬರಾಜು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇತ್ತು. ಇದೀಗ KRS ಡ್ಯಾಮ್ ಹಿನ್ನೀರಿಗೆ ಅಸಿಸ್ಟೆಂಟ್ ಎಂಜಿನಿಯರ್ ಭೇಟಿ ಕೊಟ್ಟಿದ್ದಾರೆ. KRS ಡ್ಯಾಮ್ ಸುತ್ತಮುತ್ತ ಅಸಿಸ್ಟೆಂಟ್ ಎಂಜಿನಿಯರ್ ಕಿಶೋರ್ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಅಂದರೆ KRS ಡ್ಯಾಮ್ಗೆ ಅಕ್ರಮವಾಗಿ ಮೋಟಾರನ್ನು ಅಳವಡಿಸಿ ಫಾರ್ಮ್ ಹೌಸ್ಗೆ ನೀರನ್ನು ಸರಬರಾಜು ಮಾಡ್ತಾ ಇದ್ರು ಅನ್ನೋ ಆರೋಪ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ನಾವು ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಇದೀಗ ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಅನ್ನುವಂತೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ. ಆನಂದ್, ನೋಡ್ತಾ ಇದೀವಿ, ಲೈವ್ ವಿಜುವಲ್ಸ್ ನಲ್ಲೂ ಕೂಡ ನೋಡ್ತಾ ಇದ್ವಿ, ಕನ್ನಂಬಾಡಿ ಒಡಲಿಗೆ ಪ್ರಭಾವಿಗಳು ಕನ್ನ ಹಾಕಿದ್ರ ಅಂತ ಹೇಳಿ ನಮ್ಮ ವರದಿಯ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಅನ್ನುವಂತೆ ಕೂಡ ಸ್ಥಳದಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶರತ್, ನಿಜಕ್ಕೂ ಕೂಡ ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮಲ್ಲಿ ಸುದ್ದಿ ಪ್ರಸಾರ ಆದ ಬೆನ್ನಲ್ಲೇ ಅಧಿಕಾರಿಗಳೀಗ ಸ್ಥಳಕ್ಕೆ ಬಂದಿರುವಂಥದ್ದು. ನಾನು ಇದೇ ಸ್ಥಳದಲ್ಲಿ ಮೊದಲು ಬಂದು ವರದಿ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಯಾರೂ ಕೂಡ ಇರಲಿಲ್ಲ. ಇಲ್ಲಿ ಅಕ್ರಮವಾಗಿ ಪಂಪ್ ಸೆಟ್ಟನ್ನು ಅಂದರೆ ಮೋಟ್ರನ್ನು ಅಳವಡಿಸ್ಕೊಂಡಿರುವಂಥದ್ದು. ಮೋಟರನ್ನು ಅಳವಡಿಸ್ಕೊಂಡು ಇಲ್ಲಿಂದ 200 ಮೀಟ್ರ್ ದೂರದಷ್ಟು ಪೈಪ್ಲೈನನ್ನು ಅಳವಡಿಸ್ಕೊಂಡು ಹೋಗಿರುವಂಥದ್ದು. ಜೊತೆಗೆ ಇಲ್ಲಿ ಗಮನಿಸ್ಬೋದು, ಏನಿಲ್ಲಿ ಸಾಮಾನ್ಯವಾಗಿ ಪೈಪ್ಲೈನ್ ಎಳ್ಕೊಂಡೋಗಿಲ್ಲ, ತುಂಬ ದಿವಸದ ಹಿಂದೆಯೇ ಇಲ್ಲಿ ಮಣ್ಣಿಗೆ ಹೂತಿದ್ದಾರೆ. ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು ನೀವು, ಏನಿಲ್ಲಿ ಮಣ್ಣಿಗೆ ಹೂತಿರುವಂಥದ್ದು. ಅಂದರೆ ಇದು ಇವತ್ತು ನೆನ್ನೆದಾಗಿರೋದಲ್ಲ, ಸಾಕಷ್ಟು ದಿನಗಳಿಂದ ಈ ರೀತಿ ಅಕ್ರಮವನ್ನು ಮಾಡ್ತಾ ಇದ್ದಾರೆ. ಅಕ್ರಮ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಕಣ್ತೇರ್ತಿರಲಿಲ್ಲ. ಯಾವಾಗ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸಿತು ಅದಾದ ಬಳಿಕ ಅಧಿಕಾರಿಗಳು ಎಚ್ಚೆತ್ಕೊಂಡಿರುವಂಥದ್ದು. ಸದ್ಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಸ್ಥಳಕ್ಕೆ ಬಂದು ಇಲ್ಲಿ ಏನು ಮಾಹಿತಿಯನ್ನು ಸಂಗ್ರಹಿಸ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿಗೆ ಬಂದಿರುವಂಥವರು ಕಾವೇರಿ ನೀರಾವರಿ ನಿಗಮದ ಸಹಾಯಕ ಇಂಜಿನಿಯರ್ ಕಿಶೋರ್ ಅನ್ನೋರು ಬಂದಿದ್ದಾರೆ. ಅವರು ಮೇಲಧಿಕಾರಿಗಳಿಗೆ ವರದಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು, ಕಿಶೋರ್ ಅವರು ಬಂದಿದ್ದಾರೆ. ಕಿಶೋರ್ ಅವರು ಬಂದು ಒಂದಷ್ಟು ವರದಿಯನ್ನು ಕೊಡುವಂಥದ್ದು, ಜೊತೆಗೆ ಮೇಲಧಿಕಾರಿಗಳಿಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್, ಇದು ನಿಮ್ಮ ಗಮನಕ್ಕೆ ಇತ್ತಾ ಏನು ಸರ್? ಮಾಹಿತಿ ಅಂದರೆ ಅವರು ಹೇಳ್ತಾ ಇರುವಂಥದ್ದು ಅಂದರೆ ಅದು ಮೇಲಧಿಕಾರಿಗಳಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್, ನೀವ್ಯಾರು ಸರ್? ನೀವು ನೀರಾವರಿ ನಿಗಮದವರು ಏನು ಸರ್? ಏನಾಗಿದೆ ಸರ್? ಅಸಿಸ್ಟೆಂಟ್ ಇಂಜಿನಿಯರ್ ನಾವು, ಅವ್ರು AEE ಮಾತಾಡ್ತಾರೆ. ಅಂದರೆ AEE ಕಿಶೋರ್ ಅವರು ಬಂದಿರುವಂಥದ್ದು, ಜೊತೆಗೆ ಅಸಿಸ್ಟೆಂಟ್ ಇಂಜಿನಿಯರ್ ಬಂದಿರುವಂಥದ್ದು. ಬಂದು ಮೇಲಧಿಕಾರಿಗಳಿಗೆ ವರದಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇವರು ಮಾಧ್ಯಮದ ಮುಂದೆ ಮಾತಾಡೋ ಆಗಿಲ್ಲ, ಯಾಕೆಂದರೆ ಒಂದಷ್ಟು ಅವ್ರಿಗೂ ಕೂಡ ನಿಯಮಗಳಿರ್ತವೆ. ಹಾಗಾಗಿ ಅವರು ಪ್ರತಿಕ್ರಿಯೆ ನೀಡೋದಕ್ಕೆ ನಿರಾಕರಿಸ್ತಾ ಇರುವಂಥದ್ದು. ಇವು ಒಂದು ವಿಚಾರ ಹೇಳೋದಂದರೆ, ರಿಪಬ್ಲಿಕ್ ಕನ್ನಡದಲ್ಲಿ ಯಾವಾಗ ಸುದ್ದಿ ಪ್ರಸಾರ ಆಯಿತೋ ತತ್ಕ್ಷಣವೇ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ, ಸ್ಥಳಕ್ಕೆ ದೌಡಾಯಿಸಿ ಇಲ್ಲಿ ಕ್ರಮಕ್ಕೆ ಮುಂದಾಗಿರುವಂಥದ್ದು. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಶರತ್, ಎಸ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ. ಹೋಗಿ